ನಮಸ್ಕಾರ ನಮಸ್ಕಾರ. ನಮ್ಮ ಕರ್ನಾಟಕ ಒಳಗೆ MBBS ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ದಾಗ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಮತ್ತು ಅದರ ಫೀಸ್ ಎಷ್ಟು ಇರ್ತೈತೆ ಅನ್ನೋದು ಬಹಳಷ್ಟು ಸ್ಟೂಡೆಂಟಿಗಾಗಿರ್ಬೋದು, ಪೇರೆಂಟ್ಸಿಗೆ ಏನೈತಲ್ಲ ಒಂದು ಕುತೂಹಲ ಇರ್ತೈತಿ. ಮತ್ತು ಈ ವರ್ಷ ಬಹಳಷ್ಟು ಸ್ಟೂಡೆಂಟ್ ಏನೈತಲ್ಲ ನೀಟ್ ಎಕ್ಸಾಮು ಮತ್ತು KCET ಎಕ್ಸಾಮಿಗೆ ಏನೈತಲ್ಲ ಬಹಳಷ್ಟು ಬ್ಯುಸಿ ಇರ್ತಾರೋ. ಆದರೂ ಏನೈತಿ ಪೇರೆಂಟ್ಸ್ ಮೈಂಡ್ದಾಗ ಮತ್ತು ಸ್ಟೂಡೆಂಟ್ ಮೈಂಡ್ದಾಗ ಒಂದ ಕಾಮನ್ ಕ್ವಶನ್ ಓಡ್ತಿರ್ತೈತಿ. ಈ ವರ್ಷದ ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು, ನಾ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನನಗೇನೈತಿಲ್ಲ MBBS ಸೀಟ್ ಸಿಗ್ತೈತೆ ಅನ್ನೋದು ಬಹಳಷ್ಟು ಸ್ಟೂಡೆಂಟ್ ಮೈಂಡ್ದಾಗ ಕಾಮನ್ ಕ್ವಶನ್ ಆಗಿಬಿಟ್ಟಿರ್ತೈತಿ. ಮತ್ತು ಈ ವರ್ಷದ MBBS ಗೌರ್ಮೆಂಟ್ ಸೀಟ್ ತೊಗೋಬೇಕಂದ್ರೆ ನನ್ನ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು ಮತ್ತು ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಬಹಳಷ್ಟು ಏನೈತಿಲ್ಲ ಡೌಟ್ ಇರ್ತೈತಿ. ನೆಕ್ಸ್ಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಆಗಿರ್ಬೋದು, ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ದಾಗ ಏನು ಮಾಡಿರ್ತಾರಂದ್ರೆ ನೀ 650 ತೊಗೋತಿ 700 ತೊಗೋತಿ ಅಂತೇಳಿ ಬಹಳಷ್ಟು ಆಸೆಯನ್ನು ಹುಟ್ಟಿಸಿರ್ತಾರೋ. ಆದ್ರೆ ರಿಯಾಲಿಟಿ ಒಳಗೆ ಒಂದು ಬೇರೆನೇ ಇರ್ತೈತಿ. ಪ್ರತಿ ವರ್ಷ ಏನೈತಲ್ಲ ಮಾರ್ಕ್ಸ್ ಏನೈತಲ್ಲ ಬಹಳಷ್ಟು ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ನೀವು ಏನೈತಲ್ಲ 2023 ಒಳಗೆ ಮತ್ತು 2024 ಒಳಗೆ ಮತ್ತು 2025 ಒಳಗಿಂದು ಮಾರ್ಕ್ಸನ್ನು ನೋಡ್ರೆ ನಿಮಗೇನೈತಲ್ಲ ಕಂಪ್ಲೀಟಾಗಿ ಐಡಿಯಾ ಬರ್ತೈತಿ. ಈ ವಿಡಿಯೋನ ಕೊನೆ ಮಟ್ಟ ನೋಡ್ರೆ ಈ ವಿಡಿಯೋ ಒಳಗೆ SDM ಕಾಲೇಜ್ ಧಾರವಾಡ ಇದೇನೈತಲ್ಲ ಪ್ರೈವೇಟ್ ಕಾಲೇಜ್ ಆಗೈತಿ. ಈ ಕಾಲೇಜ್ದಾಗ ಗೌರ್ಮೆಂಟ್ ಸೀಟ್ ಅಂದ್ರೆ 1.5 ಲಕ್ಷದ ಸೀಟಿಂದು ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಈ ವರ್ಷ ಎಷ್ಟು ಡಿಫ್ರೆನ್ಸ್ ಆಗ್ಬೋದು ಅನ್ನೋದು ಕಂಪ್ಲೀಟಾಗಿ ಹೇಳ್ಕೊಡ್ತೇನೆ. ಇನ್ನೊಂದು ಏನಂದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗ ಗೌರ್ಮೆಂಟ್ ಸೀಟ್ ಏನೈತಲ್ಲ ಕಡಿಮೆ ಇರ್ತಾವೆ. ಅಂದ್ರೆ ಪ್ರೈವೇಟ್ ಕಾಲೇಜ್ ಒಳಗೆ ಪ್ರೈವೇಟ್ ಸೀಟ್ಗಳು ಜಾಸ್ತಿ ಇರ್ತಾವೆ. ಅದ್ರದ್ದು ಏನೈತಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೇನೆ. ಫಸ್ಟಿಗೆ ನೋಡೋದಾದ್ರೆ ಅಂದ್ರೆ ಫಸ್ಟಿಗೆ ಏನಂದ್ರೆ ಮಾರ್ಕ್ಸ್ ಪ್ರತಿ ವರ್ಷನೂ ಕೂಡ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ದಾಗ ಆಗಿರ್ಬೋದು, ಕೆಲವೊಂದಿಷ್ಟು PU ಕಾಲೇಜ್ದಾಗ ಏನಂದ್ರೆ ನೀ 650 ತೊಗೋತಿ 700 ತೊಗೋತಿ ಅಂತೇಳಿ ಬಹಳಷ್ಟು ತಲೆಯಾಗ ಹಾಕ್ತಾರು. ಅದನ್ನೇನೈತಲ್ಲ ಕಂಪ್ಲೀಟಾಗಿ ನಂಬ ಬ್ಯಾಡ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ಪ್ರತಿ ವರ್ಷನೂ ಮಾರ್ಕ್ಸ್ ಏನೈತಲ್ಲ ವೇರಿಯೇಷನ್ ಆಗೇ ಆಗ್ತೈತಿ. ಆದ್ರೆ 2025 ಒಳಗೆ ನೋಡೋದಾದ್ರೆ ಸೇಮ್ 500 ಮಾರ್ಕ್ಸಿಗಿನ 52,000 ರ್ಯಾಂಕಿಂಗ್ ಇತ್ತು. ಮತ್ತು ಅದ 2024 ಒಳಗೆ 500 ಮಾರ್ಕ್ಸಿಗೆ ಎಷ್ಟಂದ್ರೆ 2,08,000 ರ್ಯಾಂಕಿಂಗ್ ಇತ್ತು. ಮತ್ತು 2023 ಒಳಗೆ ಏನೈತಿ 1,08,000 ರ್ಯಾಂಕಿಂಗ್ ಇತ್ತು. ಮತ್ತೇನೈತಿಲ್ಲ ಕ್ವಶನ್ ಪೇಪರ್ 2025 ಒಳಗೆ ಒಂದು ಸ್ವಲ್ಪ ಟಫ್ ಇತ್ತು ಮತ್ತು 2024 ಒಳಗೆ ಈಸಿ ಇತ್ತು. ಮತ್ತು 2023 ಒಳಗೆ ಏನೈತಿಲ್ಲ ಕ್ವಶನ್ ಪೇಪರ್ ಏನೈತಿಲ್ಲ ಮಾಡ್ರೇಟ್ ಇತ್ತು. ನೆಕ್ಸ್ಟ್ ನೋಡೋದಾದ್ರೆ SDM ಕಾಲೇಜ್ ಧಾರವಾಡ ಇದ್ರದ್ದು ಕಟ್ ಆಫ್ ಬಗ್ಗೆ ಬಹಳಷ್ಟು ಜನರಿಗೆ ಏನೈತಿಲ್ಲ ಐಡಿಯಾ ಇರ್ತೈತಿ. ಅದಕ್ಕೋಸ್ಕರನ NRI ಸೀಟಿನ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 7,92,000 ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಅದರ ಫೀಸ್ ಏನೈತಿಲ್ಲ 35 lakh ಇರ್ತೈತಿ. ಮತ್ತು ಅದರ್ ಸೀಟ್ ಏನೈತಿಲ್ಲ 5,26,000 ಕಟ್ ಆಫ್ ನಿಂತೈತಿ. ಮತ್ತು ಓಪನ್ ಸೀಟ್ ಏನೈತಿಲ್ಲ 1,44,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ GMP ಸೀಟಿಂದ ಏನೈತಿಲ್ಲ 1,99,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು GMPH ಏನೈತಿಲ್ಲ 2,15,000 ಕಟ್ ಆಫ್ ನಿಂತೈತಿ. ಇದ್ರ ಫೀಸ್ ಏನೈತಿಲ್ಲ ವರ್ಷಕ್ಕೆ 20 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಸ್ಪೋರ್ಟ್ಸ್ ಕೋಟಾ ಒಳಗೆ 9,19,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ನಿಂತಿತ್ತಂದ್ರೆ 1,67,000 ನಿಂತೈತಿ. ಈ ವರ್ಷನೂ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆದು ಅಂದ್ರೆ ಆಲ್ಮೋಸ್ಟ್ ಆಲ್ ನಾನು ನ್ಯೂಸ್ದಾಗ ಎಲ್ಲಿಯೋ ನೋಡಿದ್ನಿ ಇನ್ನೂ 20,000 MBBS ಸೀಟ್ ಇನ್ಕ್ರೀಸ್ ಆಗುವುದಾವತ್ತು ಹೇಳ್ಯಾರು. ನೋಡುನು ಈ ವರ್ಷ ನಮ್ಮ ಕರ್ನಾಟಕಕ್ಕೆ ಎಷ್ಟು MBBS ಸೀಟ್ ಇನ್ಕ್ರೀಸ್ ಆಗ್ತಾವತ್ತು ಹೇಳಿ ಇಲ್ಲಿ ನೋಡ್ಬೋದು. ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 1,67,000 ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ 1,67,000 ರ್ಯಾಂಕಿಗೆ ಎಷ್ಟು ಮಾರ್ಕ್ಸ್ ಇತ್ತು ಅಂದ್ರೆ
424 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು GM ಜನರಲ್ ಮೆರಿಟ್ ಹೈದರಾಬಾದ್ಗೆ ಏನೈತ್ಲ 1,76,000 ಏನೈತ್ಲ ಕಟ್ ಆಫ್ ನಿಂತೈತಿ. ಇದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರ್ತೈತಿ. ಇದೇನೈತ್ಲ ಸ್ಟೇಟ್ ರ್ಯಾಂಕಿಂಗ್ ಅಲ್ವೇ ಅಲ್ವಾ? ಅಲ್ಲ, ಇದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ನೆಕ್ಸ್ಟ್ ರೂರಲ್ ಕ್ಯಾಟಗರಿ, ಇದರ ಕಟ್ ಆಫ್ ಎಷ್ಟು ನಿಂತಿತ್ತು ಅಂದ್ರೆ 2,08,000 ನಿಂತಿತ್ತು. ಲಾಸ್ಟ್ ಇಯರ್ 2,08,000 ಅಂದ್ರೆ ಆಲ್ಮೋಸ್ಟ್ ಆಲ್ 402 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ. ST ಕ್ಯಾಟಗರಿಗೆ ಏನೈತಿ ಜನರಲ್ ಮೆರಿಟ್ 1,58,000 ಏನೈತ್ಲ ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ 429 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಈ ವರ್ಷನೂ ಕಟ್ ಆಫ್ ಏನೈತ್ಲ ಚೇಂಜ್ ಆಗ್ಬೋದು, ಆದ್ರೆ ರ್ಯಾಂಕಿಂಗ್ ಏನೈತ್ಲ ಸೇಮನ ಇರ್ತೈತಿ. ಹೆಚ್ಚು ಕಡಿಮೆ ಒಂದು 2,000-3,000 ಚೇಂಜ್ ಆಗ್ಬೋದು. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ದಾಗ ಎಲ್ಲರೇ ಸೀಟ್ ಇನ್ಕ್ರೀಸ್ ಅದು ಅಂದ್ರೆ ಪ್ರೈವೇಟ್ ಕಾಲೇಜ್ದಾಗ ಕಟ್ ಆಫ್ ಆಲ್ರೆಡಿ 100% ಡೌನ್ ಆಗೇ ಆಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ರೂರಲ್ದ ಎಷ್ಟು ಕಟ್ ಆಫ್ ನಿಂತಿತ್ತು ಅಂದ್ರೆ 1,94,000 ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 409 409 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಟಗರಿ 1 ಕ್ಯಾಟಗರಿ 1 ಜನರಲ್ ಮೆರಿಟ್ ಕಟ್ ಆಫ್ 58,000 ಕಟ್ ಆಫ್ ನಿಂತಿತ್ತು. ಅದು ಯಾವಾಗ ಅಂದ್ರೆ ಸೆಕೆಂಡ್ ರೌಂಡ್ದಾಗ 58,000 ಕಟ್ ಆಫ್ ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ರ್ಯಾಂಕಿಗೆ ನಿಂತಿತ್ತಂದ್ರೆ ಎಷ್ಟು ಮಾರ್ಕ್ಸಿಗೆ ನಿಂತಿತ್ತಂದ್ರೆ 495 ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು. ಮತ್ತು ರೂರಲ್ದು ಏನೈತಿ 60,000 ಏನೈತ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 494 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಇದೇನೈತಿ ಕ್ಯಾಟಗರಿ 1 ಐತಿ. ನೆಕ್ಸ್ಟ್ ನೋಡೋದಾದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ 49,000 ಏನು ಕಟ್ ಆಫ್ ಇತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 503 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಸೆಕೆಂಡ್ ರೌಂಡಿಗೆ. ಯಾಕೆ ನಾ ಸೆಕೆಂಡ್ ರೌಂಡಿಂದ ತೊಗೊಂಡು ಫಸ್ಟ್ ರೌಂಡಿಂದ ಎದಕ್ಕೆ ತೊಗೊಲಿಲ್ಲ ಮತ್ತು ಮಾಪಪ್ ರೌಂಡಿಂದ ಎದಕ್ಕೆ ತೊಗೊಂಡಿಲ್ಲ ಅಂತ ಹೇಳ್ಬೇಕಂದ್ರೆ ಫಸ್ಟ್ ರೌಂಡಿಗೆ ಏನೈತೆ ನಮ್ಮ ಕರ್ನಾಟಕ ಒಳಗೆ ಒಂದು ಸ್ವಲ್ಪ ಸೀಟ್ ಇನ್ಕ್ರೀಸ್ ಆಗಲಿಲ್ಲ. ಆದ್ರೆ ಸೆಕೆಂಡ್ ರೌಂಡಿಗೆ 750 ಸೀಟ್ ಏನೈತ್ಲ ಇನ್ಕ್ರೀಸ್ ಆದಾಗ ಕಟ್ ಆಫ್ ಏನೈತ್ಲ ಭಾಳಷ್ಟು ವೇರಿಯೇಷನ್ ಆಯಿತು. ಮತ್ತು ತರ್ಡ್ ರೌಂಡಿಂದ ನಾ ಎದಕ್ಕೆ ತೊಗೊಲಿಲ್ಲ ಅಂದ್ರೆ ಅಲ್ಲಿ ಟೋಟಲ್ ಆಗಿ 450 ಸೀಟ್ ಏನೈತ್ಲ ಇನ್ಕ್ರೀಸ್ ಅದು. ಅದ್ರಾಗ ಆಲ್ಮೋಸ್ಟ್ ಆಲ್ 233 ಅದು ಗೌರ್ಮೆಂಟ್. ಅದ್ರ ಫೀಸ್ ಏನೈತ್ಲ 1,53,000 ಫೀಸ್ ಇತ್ತು. ಅದ್ರೊಳಗೆ ಏನೈತ್ಲ 50 ಸೀಟ್ ಏನೈತಿ 47 ಸೀಟ್ ಏನೈತಿ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದು ಸೀಟ್ ಇದ್ದು. ಅದಕ್ಕೇನೈತ್ಲ ಥರ್ಡ್ ರೌಂಡ್ ತಗೋದಿಲ್ಲ. ನೆಕ್ಸ್ಟ್ 2B ಕ್ಯಾಟಗರಿ ಜನರಲ್ ಮೆರಿಟ್ ಏನೈತ್ಲ 49,000 ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಏನೈತಿ 66,000 ಏನೈತ್ಲ ಕಟ್ ಆಫ್ ನಿಂತೈತಿ. ಇದೇನೈತಿ ಒಂದು ಸ್ವಲ್ಪ ವೇರಿಯೇಷನ್ ಆಗೇ ಆಗ್ತೈತಿ. ಅದಷ್ಟೇನೈತ್ಲ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್, ಒಂದೊಂದು ರ್ಯಾಂಕಿಗೂ ಒಂದೊಂದು ಮಾರ್ಕ್ಸ್ ಹೋಗ್ತೈತಿ. ಮತ್ತು ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ ಜನರಲ್ ಮೆರಿಟದು 36,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ ಏನೈತ್ಲ 516 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಏನೈತಿ 56,000 ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ ಅದ್ರ ಕಟ್ ಆಫ್ ಏನೈತ್ಲ 60,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 492 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 3A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 38,000 ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲ್ಗೆ ಏನೈತಿ 56,000 ಏನೈತ್ಲ ಕಟ್ ಆಫ್ ನಿಂತೈತಿ. ಇದೇನೈತ್ಲ 2025 ಒಳಗೆ ನಿಂತಿರ್ತೈತಿ. 38,000 ಅಂದ್ರೆ ಆಲ್ಮೋಸ್ಟ್ ಎಷ್ಟಂದ್ರೆ 514 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ದು 56,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 497 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಏನೈತ್ಲ ಬಹಳಷ್ಟು ವೇರಿಯೇಷನ್ ಆಗ್ತೈತಿ. ಆದ್ರೆ ಲಾಸ್ಟ್ ಇಯರ್ 1,300 ಸೀಟ್ ಇನ್ಕ್ರೀಸ್ ಆದಾಗೂ ಕೂಡ 79,000 ರ್ಯಾಂಕಿಂಗ್ ಇತ್ತು. ಜನರಲ್ ಮೆರಿಟ್ದಾಗ ಬಹಳಷ್ಟು ಕಾಂಪಿಟೇಷನ್ ಅಂದ್ರೆ ಇರೋದು
ಜನರಲ್ ಮೆರಿಟ್ ಒಳಗೆ ಬಹಳಷ್ಟು ಕಾಂಪಿಟೇಷನ್ ಐತಿ. ಯಾಕಂದ್ರೆ ಹೋದ ವರ್ಷನೂ 1300 ಸೀಟ್ ಇನ್ಕ್ರೀಸ್ ಆದಾಗೂ ಕೂಡ ಕಟ್ ಆಫ್ ವೇರಿಯೇಷನ್ ಆಗಿಲ್ಲ ಅಂದ್ರೆ ನೀವು ನೋಡ್ಬೋದು ಕೆಲವೊಂದಿಷ್ಟು ಕ್ಯಾಟಗರಿದೇನೈತ್ಲ ಕಟ್ ಆಫ್ ಭಾಳಷ್ಟು ವೇರಿಯೇಷನ್ ಆಗಿಲ್ಲ. ಏನಂದ್ರೆ ಒಂದು 10ರಿಂದ 15,000 ಅಷ್ಟೇ ಡಿಫ್ರೆನ್ಸ್ ಆಗೈತಿ ಎಲ್ಲ ಕ್ಯಾಟಗರಿಗೂ. ಎಷ್ಟಂದ್ರೆ 1300 ಸೀಟ್ ಇನ್ಕ್ರೀಸ್ ಆದಾಗೂ ಕಾಂಪಿಟೇಷನ್ ಐತಿನ ಬಹಳಷ್ಟು ಐತಿ. ಜನರಲ್ ಮೆರಿಟಿಗೆ ಏನೈತ್ಲ 30,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟಂದ್ರೆ 523 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 45,000 ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಮ್ ಏನೈತ್ಲ 81,000 ಏನೈತ್ಲ ಕಟ್ ಆಫ್ ನಿಂತೈತಿ. 478 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ರೂರಲಿಗೆ ಏನೈತಿ 52,000 ಏನೈತ್ಲ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 52,000 ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 500 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.